ಎಂಐ ಟೀಮ್ ಈ ಸಲ 2026 IPL ನಲ್ಲಿ ಸ್ಟ್ರಾಂಗೆಸ್ಟ್ ಟೀಮ್ ಆದ್ರೂ ಕೂಡ ಈ ಸಲ ಕಪ್ ಗೆಲ್ಲಲ್ಲ. ಅಷ್ಟು ಡೇಂಜರಸ್ ಟೀಮ್ ನ ಹಿಡ್ಕೊಂಡಿದ್ರು ಕೂಡ ಯಾಕೆ ಕಪ್ ಗೆಲ್ಲಲ್ಲ ಅಂತ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಮೊದಲಿಗೆ ಎಂಐ ಟೀಮ್ ನ ಸ್ಟ್ರಾಂಗೆಸ್ಟ್ 11 ನ ಸೈಡ್ ಅಲ್ಲಿ ಹಾಕಿದೀನಿ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮೆಲ್ಲಾ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಒಂದ್ ಲೈಕ್ ಮಾಡೋದ್ ಮರಿಬೇಡಿ. ಬನ್ನಿ ಎಂಐ ಟೀಮ್ ಸ್ಟ್ರಾಂಗೆಸ್ಟ್ 11 ಸೈಡ್ ಅಲ್ಲಿ ನೋಡಿರ್ತೀರಾ ಅನ್ಕೊಂಡಿದೀನಿ. ನೋಡಿರ್ಬೋದು ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಅವರಿದ್ದಾರೆ. ಅದು ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಇಬ್ರು ಕೂಡ T20 ಫಾರ್ಮ್ಯಾಟ್ ಆಡ್ತಾ ಇಲ್ಲ. ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ ಮತ್ತು T20 ಫಾರ್ಮ್ಯಾಟ್ ಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ಆಡ್ತಾ ಇರೋದು ODI ಫಾರ್ಮ್ಯಾಟ್ ಮಾತ್ರ. ಅವರು ಕಳೆದ IPL ನಲ್ಲಿ ಲಾಸ್ಟ್ T20 ಕ್ರಿಕೆಟ್ ನ ಆಡಿದ್ದು, ಇವಾಗ ಬಂದು T20 ಕ್ರಿಕೆಟ್ ಆಡ್ತಾ ಇದಾರೆ. ಇದು ಕೂಡ ಒಂದು ಬಿಗ್ ಬ್ಲೋ ಆಗ್ಬೋದು ಅವ್ರಿಗೆ T20 ಫಾರ್ಮ್ಯಾಟ್ ನಲ್ಲಿ ಉಳ್ಕೊಳ್ಳೋಕೆ. ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್ ಅವರು ಬರೀ ಲೀಗ್ ಗಳನ್ನ ಆಡ್ತಾ ಇದಾರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಆಡಿಲ್ಲ. ಲೀಗ್ ಗಳಲ್ಲಿ ಆಡ್ಕೊಂಡ್ ಬಂದು IPL ಆಡಕ್ ಬರ್ತಾ ಇದಾರೆ. ಅವ್ರಿಗೂ ಕೂಡ ಇದೊಂದು ಬಿಗ್ ಬ್ಲೋ ಆಗ್ಬೋದು ಇಲ್ಲಿ ಅವ್ರಿಗೆ ಸೆಟಲ್ ಆಗೋಕೆ. ಇನ್ನು ನೆಕ್ಸ್ಟ್ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಅವ್ರನ್ನ ನೋಡಿದ್ವು ನಾವು T20 ವರ್ಲ್ಡ್ ಕಪ್ ನಲ್ಲಿ. ಅವ್ರು ಆಡಿದ್ರು ಒಂದೆರಡು ಮ್ಯಾಚ್ ಚೆನ್ನಾಗಿ ಆಡಿದ್ರು. ಅವರು ಬಂದು ಆಡ್ಬೇಕಾದ್ರೆ ಅವ್ರಿಗೆ ಸರಿಯಾಗಿ ಕನ್ಸಿಸ್ಟೆಂಟಿ ಆಗಿ ಆಡಕ್ ಆಗ್ಲಿಲ್ಲ. IPL ನಲ್ಲಿ 14 ಮ್ಯಾಚ್ ಇರ್ತಾವ, ಕನ್ಸಿಸ್ಟೆಂಟಿ ಆಗಿ ಆಡ್ಲೇಬೇಕಾಗುತ್ತೆ. ಇದು ಒಂದು ರೀಸನ್ ಆಗ್ಬೋದು ತಿಲಕ್ ವರ್ಮಾ ಅವರ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಕೂಡ ವರ್ಲ್ಡ್ ಕಪ್ ಅಲ್ಲಿ ಒಂದ್ ಮ್ಯಾಚ್ ಕೂಡ ಮಾತ್ರ ಚೆನ್ನಾಗಿ ಆಡಿದ್ರು. ಇದು ಕೂಡ ಸೂರ್ಯಕುಮಾರ್ ಯಾದವ್ ಅವರ ಕನ್ಸಿಸ್ಟೆಂಟಿ ಮೇಲೆ ಡಿಪೆಂಡ್ ಆಗುತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ ಹೋಗಕ್ಕೆ. ಟಾಪ್ 4 ಅಲ್ಲಿ ಅಷ್ಟು ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ ಮ್ಯಾನ್ ಇದ್ರು ಕೂಡ ಯಾರು ಕೂಡ ಕನ್ಸಿಸ್ಟೆಂಟಿ ಆಗಿ ಆಡುವಂತ ಬ್ಯಾಟರ್ಸ್ ಇಲ್ಲದೆ ಹೋಗಿರೋದು ಒಂದು ಪ್ರಾಬ್ಲಮ್ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ. ಇನ್ನು ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರ್, ಯಾವಾಗ ಬೇಕಾದ್ರೂ ಹೊಡಿತಾರೆ, ಯಾವಾಗ ಬೇಕಾದ್ರೂ ಬೌಲಿಂಗ್ ಅಲ್ಲಿ ಬಂದು ವಿಕೆಟ್ ತಗೊಡ್ತಾರೆ. ಇದು ಮುಂಬೈ ಇಂಡಿಯನ್ಸ್ಗೆ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ಸ್ಟ್ರೆಂತ್ ಯಾವ್ದಿರುತ್ತೋ ಅದು ಕೂಡ ವೀಕ್ನೆಸ್ ಆಗಿರುತ್ತೆ. ಒಂದು ದಿನ ಏನಾದ್ರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಏನೋ ಗುಡ್ ಡೇ ಆಗ್ಲಿಲ್ಲ, ಬ್ಯಾಡ್ ಡೇ ಆಯ್ತು ಅಂದ್ರೆ ಅವತ್ತು ಮುಂಬೈ ಇಂಡಿಯನ್ಸ್ ಸೋಲು ಖಚಿತ ಆಗಿರ್ತದೆ. ಇನ್ನು ನಂಬರ್ 6 ಅಲ್ಲಿ ವಿಲ್ ಜಾಕ್ಸ್ ಅವರು T20 ವರ್ಲ್ಡ್ ಕಪ್ ಅಲ್ಲಿ ಸಖತ್ ಆಡಿದ್ರು. 4 ಪ್ಲೇಯರ್ ಆಫ್ ದ ಮ್ಯಾಚ್ ನ ತಗೊಂಡ್ರು. ಆದ್ರೂ ಕೂಡ ಅವ್ರ ಟೀಮ್ ನವರು ಫೈನಲ್ ಗೆ ಕರ್ಕ ಬರಕ್ ಆಗ್ಲಿಲ್ಲ. ವಿಲ್ ಜಾಕ್ಸ್ ಕೂಡ ಒಳ್ಳೆ ಬೌಲರ್, ಬಟ್ ಮುಂಬೈ ಪಿಚ್ ಅಲ್ಲಿ ಆಡ್ಬೇಕಾಗಿರೋದು ಅವರು. ಮುಂಬೈ ಪಿಚ್ ಅಲ್ಲಿ ಗೊತ್ತಲ್ಲ ಬ್ಯಾಟಿಂಗ್ ಪಿಚ್ ಕೊಡ್ತಾರೆ. ಆ ಬ್ಯಾಟಿಂಗ್ ಪಿಚ್ ಅಲ್ಲಿ ಅವ್ರಿಗೆ ಬೌಲಿಂಗ್ ಮಾಡೋದು ತುಂಬಾ ಕಷ್ಟ ಆಯ್ತದೆ. ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ನ ತಗೊಂಡೋದು ಎಲ್ಲ ಕೂಡ ಶ್ರೀಲಂಕಾದಲ್ಲಿ ಅಲ್ಲಿ ಬೌಲಿಂಗ್ ಪಿಚಸ್ ಇದ್ದು. ಬಟ್ ಇಲ್ಲಿ ಬ್ಯಾಟಿಂಗ್ ಪಿಚ್ ಕೊಟ್ಟಾಗ ಮುಂಬೈಯಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಅವರು ಕೂಡ ಒಂದು ವೀಕ್ನೆಸ್ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ. ಇನ್ನು ನಂಬರ್ 7 ನಮನ್ದೀರ್, ಇವರು ಕೂಡ ಒಳ್ಳೆ ಯಂಗ್ಸ್ಟರ್, ಒಳ್ಳೆ ಬ್ಯಾಟರ್. ಆದ್ರೆ ಇವ್ರನ್ನ ಮುಂಬೈ ಇಂಡಿಯನ್ಸ್ ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಮುಂಬೈ ಇಂಡಿಯನ್ಸ್ ನ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾಗುತ್ತೆ. ಇನ್ನು ನಂಬರ್ 8 ನಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಕೂಡ ಒಳ್ಳೆ ಬ್ಯಾಟರ್, ಬೌಲರು. ಇವರು ನೋಡ್ದು ಇಂಡಿಯಾ ಮೇಲೆ ಸೆಮಿಫೈನಲ್ ಅಲ್ಲಿ ಎಲ್ಲಾ ಬೌಲರ್ಸ್ ಹೊಡ್ಕೊಂಡ್ರು ಕೂಡ ಇವ್ರು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ. ಒಳ್ಳೆ ಬೌಲರು ಇವರು ಕೂಡ ಒಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರ. ಆದ್ರೆ ಇವ್ರಿಗೆ ಮುಂಬೈ ಇಂಡಿಯನ್ಸ್ ಇವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅಂದ್ರೆ ಮುಂಬೈ ಈ ಸಲ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಮಾತಿಲ್ಲ. ನೆಕ್ಸ್ಟ್ ನಂಬರ್ 9 ಅಲ್ಲಿ ದೀಪಕ್ ಚಾರ್ ಪವರ್ ಪ್ಲೇ ಅಲ್ಲಿ ಬೌಲಿಂಗ್ ಮಾಡ್ತಾರೆ. ಹೋದ್ ಸಲ ಕೂಡ ನೋಡ್ದು ಪವರ್ ಪ್ಲೇ ಅಲ್ಲಿ ಬರ್ತಾರೆ ಬೌಲಿಂಗ್. ಬೂಮ್ರಾ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಪವರ್ ಪ್ಲೇ ಅಲ್ಲಿ ಇರ್ತಾ ಸಾಧಿಸಿರ್ತಾರೆ. ಆದ್ರೆ ಇವ್ರು ಆ ಟೈಮ್ ಅಲ್ಲಿ ಬಂದು ಹೊಡ್ಸ್ಕೊತಾರೆ. ರನ್ ಹೊಡ್ಸ್ಕೊಂಡ ತಕ್ಷಣ ಅಲ್ಲಿಗೆ ಮುಂಬೈಗೆ ಬೂಮ್ರಾ ಮತ್ತು ಬೋಲ್ಟ್ ಅವರು ಇಡ್ತಾ ಸಾಧಿಸಿದ್ದು ಇವ್ರ ಕೈಯಿಂದ ಕಿತ್ಕೊ ಹೋಗುತ್ತೆ. ಇದು ಒಂದು ರೀಸನ್ ಆಗ್ಬೋದು ಮುಂಬೈ ಇಂಡಿಯನ್ಸ್ ಸೋಲಕ್ಕೆ. ನೆಕ್ಸ್ಟ್ ಟ್ರೆಂಟ್ ಬೋಲ್ಟ್ ಮತ್ತು ಜಸ್ಪ್ರೀತ್ ಬೂಮ್ರಾ ಈ ಇಬ್ರು ಬಗ್ಗೆ ಮಾತಾಡಂಗೆ ಇಲ್ಲ. ಪವರ್ ಪ್ಲೇ ಅಲ್ಲಿ ಕೊಟ್ರೆ ಪವರ್ ಪ್ಲೇ, ಮಿಡಲ್ ಓವರ್ ಅಲ್ಲಿ ಕೊಟ್ರೆ ಮಿಡಲ್ ಓವರ್ ಮತ್ತು ಡೆತ್ ಓವರ್ ಅಲ್ಲಿ ಕೊಟ್ರೆ ಅಲ್ಲೂ ಕೂಡ ಎಲ್ಲಾ ತಾವು ಡಾಮಿನೇಟ್ ಮಾಡುವಂತ ಇಬ್ರು ಬೌಲರ್ಸ್. ಈ ಇಬ್ರು ಬೌಲರ್ಸ್ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಈ ಇಬ್ರು ಬೌಲರ್ಸ್ ನ ಇವ್ರೇನಾದ್ರು ಕಳ್ಕೊಂಡ್ರು ಅಂದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ಗೆ ಒಂಥರ ವಜ್ರ ಇದ್ದಂಗೆ ಈ ಇಬ್ರು ಬೌಲರ್ಸ್. ಈ ಇಬ್ರು ಬೌಲರ್ಸ್ ಇಂದಲೇ ಅವ್ರೇನಾದ್ರು ಈ ಸಲ ಟ್ರೋಫಿ ಗೆದ್ರು ಅಂದ್ರೆ ಗೆಲ್ಲೋಕ್ ಸಾಧ್ಯ ಆಗೋದು. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ನಮನ್ದೀರ್ ಅಥವಾ ರೋಹಿತ್ ಶರ್ಮಾ ಅವ್ರನ್ನ ಹೊರಗಡೆ ಇಟ್ಟು ಮಯಾಂಕ್ ಮಾರ್ಕಂಡೇನ ತತ್ತಾರೆ. ಈ ಬತಾರ ಸುದ್ದಿಗಳ ಪ್ರಕಾರ ರೋಹಿತ್ ಶರ್ಮಾ ಅವರು ಫಿಟ್ ಆಗಿದ್ದಾರೆ, ಫುಲ್ ಫಿಟ್ ಆಗಿ ಅವ್ರು ಗ್ರೌಂಡ್ ಅಲ್ಲೇ ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ನೋಡೋಣ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಮೋಸ್ಟ್ಲಿ ನಮನ್ದೀರ್ ಅವ್ರನ್ನ ಕಳಿಸ್ಬಿಟ್ಟು ರೋಹಿತ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಇದಾಗಿತ್ತು ಗೈಸ್ ಮುಂಬೈ ಟೀಮ್ ಈ ಸಲ ಕಪ್ ಗೆಲ್ಲೋಕೆ ಇರುವಂತ ಶಾಕಿಂಗ್ ವಿಷಯಗಳು. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಗೈಸ್.